ಪರಮ ಪೂಜ್ಯರಾದ ಮಹಾರಾಜ ಚನ್ನಬಸವ ಪಟ್ಟದೇವರನ್ನು, ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರನ್ನು ನನ್ನ ಹೃದಯ ಗಮನದಲ್ಲಿ ನೆಲೆಸಿಕೊಳ್ಳುತ್ತಾ, ಅದೇ ರೀತಿಯಾಗಿ ಪೂಜ್ಯರಾದ ಬಸವಲಿಂಗ ಪಟ್ಟದೇವರನ್ನು, ನನ್ನ ಆರಾಧ್ಯ ದೇವರಾದ ಗುರುಬಸವ ಪಟ್ಟದೇವರನ್ನು ಅವರ ಪಾದಗಳಿಗೆ ಪೊಡಮುಟ್ಟು ಇಂದಿನ ಒಂದು ವಿಶೇಷ ಕಾರ್ಯಕ್ರಮ, ಅದುವೇ ಮಕರ ಸಂಕ್ರಾಂತಿಯ ಆಹ್ವಾನ ಜೊತೆಗೆ ಕ್ರಾಂತಿ ಪುರುಷ ಶ್ರೀ ವಿವೇಕಾನಂದರ ಜನ್ಮದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಆ ಕಾರ್ಯಕ್ರಮ ಉದ್ಘಾಟಕದ ಸಹೋದರ ನಿತಿನ್ ಪಾಂಡ್ರೆಯವರೇ, ಜೊತೆಗೆ ಬಸವ ಪೂಜೆಯನ್ನು ಮಾಡಿರ್ತಕ್ಕಂಥ ನನ್ನ ಭಾವನವರಾದ ಶ್ರೀಯುತ ಮಳ್ಳ ದಂಪತಿಗಳೇ, ಜೊತೆಗೆ ಗಾಳಿಪಟ ಹಾರಿಸತಕ್ಕಂಥ ಶ್ರೀಮತಿ ಯೋಗೇಶ್ವರಿ ಮತ್ತು ಗಾಳಿಪಟ ಹಾರಿಸತಕ್ಕಂಥ ಶ್ರೀಯುತ ಪರಿಹಾರದ ದಂಪತಿಗಳೇ, ಜೊತೆಗೆ ಸೋಲಾಪುರೆ ದಂಪತಿಗಳೇ, ನಿಟ್ಟೂರೆ ದಂಪತಿಗಳಿಗೆ, ಕಾರ್ಯಕ್ರಮದ ಅಧ್ಯಕ್ಷರಾದ ಆತ್ಮೀಯರಾದ ಶ್ರೀಯುತ ಗಾಣೇಸರ್ ಅವರೇ, ಜೊತೆಗೆ 3 ಶಾಲೆಗಳ ಮುಖ್ಯ ಗುರುಗಳೇ, ಸಂಯೋಜಕರೇ, ಎಲ್ಲ ವೃತ್ತಿ ಬಾಂಧವರೇ, ಜೊತೆಗೆ ಶಾಲೆಯ ಮುದ್ದು ಮಕ್ಕಳೇ, ವಿಶೇಷವಾಗಿ ನಮ್ಮ ದೇಶದ ನಾನಾ ಭಾಗಗಳಿಂದ ಇವನಾರವ ಎಂದೆನಿಸಿದೆ, ಇವ ನಮ್ಮವ ಎಂದೆನಿಸಯ್ಯ ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಮ್ಮ ದೇಶ ಯಾಕೆ ದೇಶದ ಆಚೆಯಿಂದ ಕೂಡ ಎಲ್ಲಾ ಶರಣರನ್ನು ಯಾವ ರೀತಿ ಬಸವ ಕಲ್ಯಾಣಕ್ಕೆ ಕರೆಸಿಕೊಂಡಿದ್ರು, ಆ ಒಂದು ಕಾರ್ಯ ಇಲ್ಲಿಯ ಆಡಳಿತಾಧಿಕಾರಿಗಳು, ಶಾಲೆಯ ಎಲ್ಲಾ ಮುಖ್ಯಗಳು, ಸಂಯೋಜಕರು ಸೇರಿ ಎಲ್ಲರನ್ನು ಎಲ್ಲಾ ರಾಜ್ಯದವರನ್ನು ವೇದಿಕೆಯ ಮೇಲೆ ಬರಮಾಡಿಕೊಂಡು ಮಕರ ಸಂಕ್ರಾಂತಿಯನ್ನು ತಾವು ಸಂಭ್ರಮಣೆ ಮಾಡಲಿಕ್ಕೆ, ಜೊತೆಗೆ ನಾವೆಲ್ಲರೂ ಅಲ್ಲಿ ಭಾಗವಹಿಸಿ ಅನುಕೂಲ ಮಾಡಿಕೊಟ್ಟಿದ್ರಲ್ಲ, ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ವಿಶೇಷವಾಗಿ ಬಹಳ ಸಂತೋಷ ಅನ್ನಿಸ್ತು. ಆ ಹಳ್ಳಿಯ ಸೊಗಡು ನೋಡಿ, ನಾನು ಕೂಡ ಹಳ್ಳಿಯ ಸೊಗಡಿನಲ್ಲಿ ಹುಟ್ಟಿರ್ತಕ್ಕಂಥವನು. ಹಳ್ಳಿಯ ಸೊಗಡು, ಹಳ್ಳಿಯ ಜೀವನ ಬಲು ಅಂದ. ಅದಕ್ಕೆ ಏನಂತಾರೆ, ನಮ್ಮೂರ ನಮಗೆ ಸವಿ ಬೆಲ್ಲ, ನಮ್ಮೂರ ಹಳ್ಳ ಎಂದಿಗೂ ಬತ್ತುವುದಿಲ್ಲ, ನಮ್ಮೂರ ಜಾತ್ರೆ ಎಂದಿಗೂ ನಿಲ್ಲುವುದಿಲ್ಲ ಅಂತೇಳಿ ಅಂತಹ ಹಳ್ಳಿಯ ಪರಿಸರ ನೆರವೇರಿಸಿಕೊಟ್ಟಿದ್ರಲ್ಲ. ಮತ್ತೆ ನೋಡಿ ಬರ್ತಾ ಇದೆ, ಏನೋ 15 ದಿವಸ ಆದ್ರ ಜೋಳ ಮ್ಯಾಲೆ ಬರ್ತದ, ಮ್ಯಾಲೆ ಕುಂತು ಅಕ್ಕಿ ಹೊಡಿತಕ್ಕಂತ ಅಂದವೇ ಅಂದ. ಆ ಒಂದು ನೀವೆಲ್ಲ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರಲ್ಲ, ನಿಮಗೆಲ್ಲರಿಗೂ ನಮ್ಮ ಎಲ್ಲಾ ಅತಿಥಿಗಳಿಂದ ಧನ್ಯವಾದಗಳು ಸರ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವಿಂದ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು, ಜೊತೆಗೆ ನಿರೂಪಣೆಯಲ್ಲಿ ಈವರು ಸಹೋದರಿಯರು ಸಂಕ್ರಾಂತಿ ಹಬ್ಬ ಕುರಿತಾಗಿ, ವಿವೇಕಾನಂದರ ಕುರಿತಾಗಿ ಅತಿಥಿಗಳು ಮಾತಾಡುವುದಕ್ಕೆ ಅವಕಾಶನೇ ಕೊಟ್ಟಲವರು. ಸುಮಾರು ಅಂಶಗಳಲ್ಲಿ ಎಳೆಯಾಗಿ ಬಿಚ್ಚಿ ಕೊಡ್ತಾ ಇದ್ದಾರೆ. ಅದರ ಹಿಂದೆ ಅವರ ಗುರುಗಳು ಅವರ ಮಾರ್ಗದರ್ಶಕ ಕಾಣಿದ್ರಲ್ಲ, ನಿಮಗೂ ಕೂಡ ಪಾಲಕರ ಪರವಾಗಿ ಧನ್ಯವಾದಗಳು ಸರ್. ಯಾಕೆಂದ್ರೆ ಆ ಮಕ್ಕಳನ್ನು ನಿರೂಪಣೆ ಮಾಡುವ ಹಂತಕ್ಕೆ ತಾವುಗಳು ಬೆಳೆಸಿದ್ರಲ್ಲ, ನಿಮಗೆ ಒಂದು ಚೆಲುವಟ್ ಹೊಡಿಲೇಬೇಕು. ನಿಮ್ಗೆ ಗೊತ್ತಿರಬಹುದು, ಕನ್ನಡದ ಖ್ಯಾತ ನಿರೂಪಕಿ ಅಂದ್ರೆ ಗೊತ್ತು, ಅಪರ್ಣ ಅವರೇ, ಸಹೋದರಿ ಅಪರ್ಣ ಅವರ ವಯಸ್ಸು ಬೆಂಗಳೂರಿನ ಮೆಟ್ರೋ ನಿಲ್ದಾಣದಲ್ಲಿ ನಾವು ಕೇಳಬಹುದು. ಅಪರ್ಣ ಅಂದ್ರ ಇಡೀ ಕರ್ನಾಟಕವೇ ಶುದ್ಧ ಕನ್ನಡದಲ್ಲಿ ಎಷ್ಟು ಹೊತ್ತು ಬೇಕಾದರೂ ಅಷ್ಟು ಹೊತ್ತು ಮಾತಾಡೋರು. ಅಂತಹ ಸಾಮರ್ಥ್ಯವನ್ನು ನೀವುಗಳು ಈ ಗಡಿನಾಡಿನ ಒಂದು ಕನ್ನಡ ಶಾಲೆಯಲ್ಲಿ ಬಿತ್ತಿದ್ದೀರಲ್ಲ, ಅದು ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ನಿಮಗೆ ಧನ್ಯವಾದ ತಿಳಿಸುತ್ತಾ, ಮಕರ ಸಂಕ್ರಾಂತಿ ಹಬ್ಬದ ಹಿಂದೆ ವಿಜ್ಞಾನ ಇದೆ, ಧರ್ಮ ಇದೆ, ಸಂಸ್ಕೃತಿ ಇದೆ, ಹಳ್ಳಿಯ ಸೊಗಡು ಇದೆ, ಜೊತೆಗೆ ನಮ್ಮೆಲ್ಲರ ಅನ್ನದಾತ ರೈತನ ಒಂದು ಸುಗ್ಗಿ ಹಬ್ಬ. ನಾವೆಲ್ಲರೂ ಒಂದು ಕಡೆ ಸಂಕ್ರಾಂತಿ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತ ಹೇಳತಕ್ಕಂಥದ್ದು. ಆತ್ಮೀಯರೇ, ಧರ್ಮ ಅಂದಾಗ ನಾವು ನೋಡ್ತಾ ಇದ್ದೀವಿ, ನಿಮ್ಗೆಲ್ಲ ಗೊತ್ತಿರ್ಬೋದು, ಯಾರು ಅಂದ್ರ ಭೀಷ್ಮ ಪಿತಾಮಹ ಆಗಿರ್ತಕ್ಕಂಥವ್ರು ಇಚ್ಛಾಮರಣಿ. ಮಹಾಭಾರತದ ಭೀಷ್ಮ ಪಿತಾಮಹರವರು ಇಚ್ಛಾಮರಣಿ ಆಗಿರ್ತಕ್ಕಂಥವ್ರು. ಅವರು ಈ ಒಂದು ಉತ್ತರಾಯಣ ಕಾಲದಲ್ಲಿ ಅವರು ಇಚ್ಛಾಮರಣ ಹೊಂದುತ್ತಾರೆ. ಯಾಕಂದ್ರ ಈ ದಿನ ಒಳ್ಳೆಯ ದಿನ ಅಂತ ಭಾವಿಸತಕ್ಕಂಥದ್ದು. ಒಳ್ಳೆಯ ದಿನ ಅಂದ್ರ ಕೆಟ್ಟದರ ನಾಶ, ಒಳ್ಳೆಯದರ ಜಯ ಅಂತಕ್ಕಂಥದ್ದು. ಹಿಂಗ ಒಂದು ಕಡೆ ಧರ್ಮ ಇರ್ತಕ್ಕಂಥದ್ದು, ಅದೆಲ್ಲ ಹೆಚ್ಚಿಗೆ ಒಯ್ಯೋದಕ್ಕಿಂತಲೂ ಬೇಡ. ಮತ್ತೊಂದು ಕಡೆ ವಿಜ್ಞಾನ ಅಂದಾಗ ಸಹೋದರಿ ಹೇಳ್ತಾ ಇದ್ರು, ಆ ಎಳ್ಳು ಬೆಲ್ಲದ ಮಿಶ್ರಣ ತಿಂತಕ್ಕಂಥದ್ದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಿಜವಾಗಿ ಆರೋಗ್ಯಕ್ಕೆ ಒಳ್ಳೆಯದು. ನನಗಂತೂ ಬಹಳ ಖುಷಿ ಕೊಡ್ತಕ್ಕಂಥದ್ದು, ಆ ಮುಂಜಾನೆ ನನ್ನ ಮಗ ಸ್ನಾನ ಮಾಡುವಾಗಂದ, ಮಗಳೇ ಆ ಎಳ್ಳು ಪುಟ್ಟಿದ್ದದಲ್ಲ ಅದನ್ನ ಮೈಗಟ್ಟಿ ಸ್ನಾನ ಮಾಡ್ಕೊಂತ ಹೇಳ್ತಾ ಇದ್ದ. ನಾನು ಇವತ್ತು ಮುಂಜಾನೆ ಅಂದಿನ್ರಿ, ಯಾಕಂದ್ರ ಅಂತಹ ಸೋಪು ಅಂತಹ ಐಲು ಎಲ್ಲಿಯೂ ಸಿಗೋದಿಲ್ಲ. ಪ್ರತಿ ವರ್ಷಕ್ಕೆ ಬರ್ತಕ್ಕಂಥ ಒಂದು ಮಕರ ಸಂಕ್ರಾಂತಿ ಹಬ್ಬದಾಗ ನಾವೇನ್ ಮೈಗೆ ಆ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡ್ತೀವಲ್ಲ, ಬಹಳ ಮೈ ಕ್ಲೀನ್ ಆಗ್ತಕ್ಕಂಥದ್ದು. ಜೊತೆಗೆ ಬಹುಶಃ 9ನೇ ಅಥವಾ 10ನೇ ತರಗತಿ ಪಾಠ ಇರ್ಬೋದು, ಅಭ್ಯಂಜನ ಅಂತೇಳಿ.
ಅಭ್ಯಂಜನ ಸ್ನಾನ ಕೂಡ ಈ ದಿವಸ ಆಗ್ತಕ್ಕಂಥದ್ದು. ಅಂತ ಸಂಸ್ಕೃತಿ ಸೊಗಡು ಇರ್ತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ಹಬ್ಬ ಅದು ಮಕರ ಸಂಕ್ರಾಂತಿ. ಜೊತೆಗೆ ಸಂಸ್ಕೃತಿ, ಅವತ್ತಿನ ಮಕ್ಕಳು ಹೇಳ್ತಾ ಇದ್ರು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ. ನಮ್ಮ ಭಾರತದಲ್ಲಿ ಎಷ್ಟು ಚಂದವ ನೋಡೋ ಹಬ್ಬಗಳು, ಏನೋ ಗೊತ್ತಿಲ್ರಿ. ದಸರಾ ಬಂತು, ಬನ್ನಿ ಪತ್ರ ಕೊಡ್ತೇವ್ರಿ, ಬನ್ನಿ ಕೊಟ್ಟು ನಿಮ್ಮ ಬಾಳು ಬಂಗಾರವಾಗ್ಲಿ ಅಂತೇಳಿ. ನಿಜವಾಗಿ ನಾವು ಯಾರು ಬಂಗಾರ ಕೊಡಲ್ಲ, ಆದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ಬಾಂಧವ್ಯ ಬೆಳತಕ್ಕಂಥದ್ದು. ಬಂಗಾರದಂತ ಬಾಂಧವ್ಯ ಬೆಳ್ಳಿನ ಕಾಣಿದ ದಸರಾ ಹಬ್ಬ ಮಾಡ್ತೀವಿಲ್ಲ, ಇಲ್ಲಿಯೂ ಕೂಡ ನಾವ್ ಎಷ್ಟು ದುಶ್ಮನ್ ಇದ್ರು ಕೂಡ, ಕಟ್ಟ ವೈರಿದ್ರು ಕೂಡ ಅವರಿಗೆ ಎಳ್ಳು ಬೆಲ್ಲ ಕೊಟ್ಟು ಏನಂತೀವಿ ಅಂದ್ರ ಒಳ್ಳೊಳ್ಳೆ ಮಾತಾಡಂತೀವಿ. ಅದೇ ಮಹಾರಾಷ್ಟ್ರದಾಗಾದ್ರ ತೀಳ್ಗುಳ್ಗ ಅನಿ ಗೋಡ್ ಗೋಡ್ ಗೋಲ ಅಂತೀವ್ರಿ. ವಿನಾ ಯಾರಿಗೂ ಕೈ ಮಾತಾಡನಲ್ಲ, ಯಾರ ಬಾಯಲ್ಲಿ ಉಪ್ಪು ಹಾಕಲ್ಲ. ಯಾರಾದ್ರೂ ಸ್ನೇಹಿತರು ಹಾಕಿದ್ರ ಜೋಕಂತ ಹಾಕಿರ್ಬೋದು, ಇರ್ಲಿ ತಿಳ್ಗುಳ್ಗ ಗೋಡ್ಗೋಡ್ ಗೋಲ ಅಂತೀವ್ರಿ. ಅಂತ ಹಬ್ಬ ನಮ್ಮ ಮಕರ ಸಂಕ್ರಾಂತಿ ಹಬ್ಬ, ಒಂದು ಸಂಸ್ಕೃತಿ ಕಲಿಸ್ತಕ್ಕಂತ ಹಬ್ಬ. ವಿಶೇಷವಾಗಿ ನಮ್ಮ ಅಕ್ಕಂದಿರಿಗಂತೂ ಬಹಳ ಸಂತೋಷ ಕೊಡ್ತಕ್ಕಂತ ಹಬ್ಬ. ಇವತ್ತು ನೀವೆಲ್ಲರೂ ಪ್ರಾಯೋಗಿಕವಾಗಿ ಇವತ್ತು ಉದ್ಘಾಟನೆ ಮಾಡಿದ್ರಿ. ನನ್ನ ಶ್ರೀಮತಿ ಆದಿಯಾಗಿ ಎಲ್ಲಾ ಮುತ್ತೈದೆಯರನ್ನು ವೇದಿಕೆಯ ಮೇಲೆ ಕೂಡಿಸಿ ಅದು ವಾಹನ ಕೊಡ್ತಕ್ಕಂಥದ್ದೇನು ಮಾಡಿದ್ರಲ್ಲ, ಆ ಮುತ್ತೈದೆಯ ಸಂಕೇತ ಆ ಹೆಣ್ಣು ಮಕ್ಕಳಿಗೆ ಬಹಳ ಅಂತದ್ದು ಕೂಡ ಇಲ್ಲಿ ಸಂಸ್ಕೃತಿಯಲ್ಲಿ ಕಾಣತಕ್ಕಂಥದ್ದು. ಅದುವೇ ನಮ್ಮ ಮಕರ ಸಂಕ್ರಾಂತಿ ಹಬ್ಬ. ಶಾಲೆಯಲ್ಲಿ ಅಚ್ಚುಕಟ್ಟಾಗಿ ಈ ಹಬ್ಬ ಆಚರಣೆಯಾಗಿದೆ. ಜೊತೆಗೆ ನಮ್ಮ ದಂಪತಿಗಳಿಗೆ ಕರೆಸಿ ಒಂದು ಗೌರವ ಸನ್ಮಾನ ಕೊಡ್ತಕ್ಕಂಥ ಆಡಳಿತಾಧಿಕಾರಿಗಳು, ಶಾಲೆಯ ಎಲ್ಲ ವೃತ್ತಿ ಬಾಂಧವರಿಗೂ ಮುದ್ದು ಮಕ್ಕಳಿಗೂ ಧನ್ಯವಾದ ತಿಳಿಸುತ್ತಾ ಒಂದು ಮಾತೇನ ಬರ್ತದಂದ್ರೆ ಸ್ವಾಮಿ ವಿವೇಕಾನಂದರ ಬಗ್ಗೆ. ಸ್ವಾಮಿ ವಿವೇಕಾನಂದರು ಟ್ರೈನ್ ನಲ್ಲಿ ಪ್ರಯಾಸ ಮಾಡ್ತಾ ಇದ್ರು. ಅಮೆರಿಕಾದಲ್ಲಿ, ಇಂಗ್ಲೆಂಡ್ ನಲ್ಲಿ ಟ್ರೈನ್ ನಾಗ ಅವರು ಹೋಗ್ತಾ ಇರುವಾಗ ಅಲ್ಲಿನ ಮಹಾರಾಣಿ ಗೊತ್ತು ನಿಮಗ, ಆ ಮಹಾರಾಣಿಯವರಿಗೆ ಯಾರು ಶೇಖೇನ್ ಮಾಡಲ್ರಿ. ನಾವು ಕೈ ಕುಲ್ತೀವಲ್ರಿ, ಕೈ ಕುಲ್ಕಲ್ಲ, ಕೈ ಕೊಡಲ್ಲ, ಮತ್ತ ಒಬ್ರಿಗೊಬ್ರು ಅಪ್ಕೊಳಲ್ರಿ.